ಇದು ಮಂಗೋಲಿಯಾ, ಕಿರ್ಗಿಸ್ತಾನ್, ಕಜಕಸ್ತಾನ್ ಮತ್ತು ಪಾಕಿಸ್ತಾನ್ಗಳ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತಿದ್ದು, ಇಲ್ಲಿಯ ಆಹಾರ ಪದ್ಧತಿ, ವೇಷಭೂಷಣ, ಸಂಸ್ಕೃತಿ ಎಲ್ಲವೂ ಬೇರೆಯಾಗಿದೆ. ಮುಂದುವರೆದು ಮುಂದಿನ ದಾಳಿ ಟಿಬೆಟ್ ಮೇಲೆ ಮಾಡಿತು. ಇಲ್ಲಿ ಬಹುಸಂಖ್ಯಾತ ಬೌದ್ಧ ಧರ್ಮದವರು ಆಗಿದ್ದಾರೆ. 1950ರಲ್ಲಿ ಚೀನಾದ ಲಿಬ್ರೇಷನ್ ಆರ್ಮಿಯು ಟಿಬೆಟನ್ನು ಆಕ್ರಮಿಸಲು ಮುಂದಾಯಿತು. 1951ರಲ್ಲಿ ಟಿಬೆಟ್ ಪ್ರತಿನಿಧಿಗಳು ಮತ್ತು ಚೀನಾದ ನಡುವಿನ ಒತ್ತಡದ ಪರಿಸರದಲ್ಲಿ ಅರ್ಧಶೀಲ 17 ಬಿಂದುಗಳ ಒಪ್ಪಂದಗಳ ಸಹಿ ಹಾಕಿತು. ಇದು ಮುಂದೆ ಚೀನಾದ ಭಾಗವಾಯಿತು. ಇಲ್ಲಿಯ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಎಲ್ಲವನ್ನೂ ನಾಶಪಡಿಸಲಾಯಿತು. ಅಲ್ಲಿಯ ಧಾರ್ಮಿಕ ನಾಯಕ ದಲೈಲಾಮಾ ಭಾರತದಲ್ಲಿ ಆಶ್ರಯ ಪಡೆದನು. ಇದು ಮುಂದೆ ಭಾರತ ಸೇರಿದಂತೆ ಅನೇಕ ದೇಶಗಳ ಮೇಲೆ ಆಕ್ರಮಣ ಮಾಡಿದ